ಇನ್ನೂರು ನಿಲ್ಲಿಸ್ತಾರ ನಿಲ್ಸ್ಕೊಳ್ಳಿ, ಅದನ್ನ ಹೊಡಿಯಕ್ ರೆಡಿ ಇದೀವಿ. ನಮ್ಮವ್ರು ನಿಲ್ಸ್ ದ ಫಸ್ಟ್ ಟೈಮ್ ಇನ್ ಇಂಡಿಯನ್ ಸಿನಿಮಾ ಹಿಸ್ಟ್ರಿ 101 ಕಟ್ಔಟ್ ಕಿಚ್ಚ ಅಭಿಮಾನಿಗಳು ಮಾಡಿದ್ರೆ ಅವ್ರ ಹೀರೋಗೋಸ್ಕರ 101 ತೆಂಗಿನ ಹೊಡೋದು ಡಿಫ್ರೆಂಟ್. ಬಟ್ ಫಾರ್ ದ ಫಸ್ಟ್ ಟೈಮ್ 101 ಕಟ್ಔಟ್ ಮಾಡಿದ್ರೆ ಅವ್ರ ಟೀಮ್ ಕಿಚ್ಚನ ಹುಡುಗರು ಫ್ರಮ್ ಜಯನಗರ ಅವ್ರ ಕಡೆಯಿಂದ ಅವ್ರ ಅನಿಸಿಕೆ ಅಂತ ನಾವು ತಿಳ್ಕೊಳ್ಳೋಣ. ಹೇಳಿ ಬ್ರೋ. ಹೇಳಿ. ಏನಿಲ್ಲ, ನಮ್ ಪ್ರೀತಿ ನಾವ್ ಅಭಿಮಾನ ಅಷ್ಟೇ. ಯಾರಿಗೂ ಕಾಂಪಿಟೇಷನ್ ಮಾಡ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ. ಕಾಂಪಿಟೇಷನ್ ನಮ್ಗೆ ಯಾರು ಇಲ್ವೇ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ ಪ್ರೀತಿ ಅಭಿಮಾನಕ್ಕೆ ಮಾಡ್ತಾ ಇರೋದು ಅಷ್ಟೇ. ಇನ್ನು 200 ನಿಲ್ಲಿಸ್ತಾರ ನಿಲ್ಸ್ಕೊಳ್ಳಿ, ಅದನ್ನ ಹೊಡಿಯಕ್ ರೆಡಿ ಇದೀವಿ. ನಮ್ಮವ್ರು ನಿಲ್ಲಿಸ್ತಾರ. ಇದೆಲ್ಲ ಕಾರ್ಯಕ್ರಮ ನಡೆದ ಅತ್ಯುತ್ತಮವಾಗಿ ಚೆನ್ನಾಗಿರೋದ ಕಾರಣ ನಮ್ಮ ವಿಶಾಲ್ ಅಣ್ಣ ಅವರು. ಮತ್ತೆ ಯಾವತ್ತೂ ನಾವು ಚಿರಋಣಿ ಆಗಿರ್ತೀವಿ. ಸುದೀಪ್ ಅಣ್ಣನ ಆಶೀರ್ವಾದ ಎಲ್ಲ ಆಶೀರ್ವಾದ ಅವ್ರಿಗೆ ದೇವರ ತಾಯಿ ಚಾಮುಂಡೇಶ್ವರ ಆಶೀರ್ವಾದ ಸದಾ ಕೊಳ್ಳಿ ಅಂತ ಕೇಳ್ಕೊಂತೀವಿ ಸರ್. ಇನ್ನೊಂದು ಮಿಸ್ಟೇಕ್, ಇವರು ಗೋಳಿ ಅಂತ ಹೇಳ್ಬಿಟ್ಟ ರಾಯಚೂರು ಹುಡುಗ. ಇವ್ರದ್ದು ತುಂಬಾ ಸಪೋರ್ಟ್ ಇದೆ. ಇವ್ರು ನಮ್ಮ ಅಣ್ಣ ಬ್ರದರ್ ತರ ಇವ್ರಿಂದನೂ ತುಂಬಾ ಹೆಲ್ಪ್ ಆಗಿದೆ. ಇವ್ರ ಈ ತರ ಇನ್ನು ಮುಂದೆ ಬೆಳೆಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಕ್ಚುಲಿ ಸರ್ ಮೇನು ಈ 101 ಕಟ್ಔಟ್ ಆಕ್ಚುಲಿ ಹಾಕಕ್ ಕಾರಣ ಮೇನ್ ವಿಶಾಲ್ ಅಣ್ಣ ನಮ್ಮ ಗೋಳಿ ಬ್ರೋ. ಅದಕ್ಕೋಸ್ಕರ ನಾವು ಚೆನ್ನೈಯಿಂದ ಮೂವಿ ನೋಡಕ್ ಬಂದಿದೀವಿ. ನಮ್ಮವ್ರು ಇಷ್ಟೆಲ್ಲ ಮಾಡಿದಾರೆ ಅಂದ್ರೆ ಸೊ ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ವಿ, ಚೆನ್ನೈಯಿಂದ ಬಂದಿದ್ವಿ. ಸೊ ನಮ್ ಗೂಳಿ ಅಣ್ಣ, ನಮ್ಮ ವಿಶಾಲ್ ಅಣ್ಣ ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಥ್ಯಾಂಕ್ಸ್ ಅಣ್ಣ ನಮ್ಮ ಜನರ ಟೀಮ್ ಕಡೆಯಿಂದ. ಕಾರ್ತಿಕ್ ಡೈರೆಕ್ಟ್ರು, ಎಸ್ಪೆಷಲಿ ತಮಿಳು. ಸೊ ಸೂಪರ್ ಮಾಡಿದ್ದಾರೆ. ಆಕ್ಚುಲಿ ಅವ್ರ ಒಂದು ತುಂಬಾ ಆಕ್ಚುಲಿ ಲಾಸ್ಟ್ ಟೈಮ್ ಹೇಳಿದ್ರು ಮ್ಯಾಕ್ಸಿ ಟೈಮಲ್ಲಿ ಏನಂದ್ರೆ ಬಾಸ್ ಜೊತೆಗೆ ಒಂದು ಸೆಲೆಬ್ರೇಷನ್ ಮಾಡೋ ಟೈಮಲ್ಲಿ ಬಾಸ್ ಜೊತೆಗೆ ಅವರು ಫೋಟೋ ಬಂದು ಇದು ಹಾಲಿನ ಅಭಿಷೇಕ ಮಾಡಿದ್ವಿ. ಬಾಸ್ ಜೊತೆಗೆ ಅವ್ರದ್ದು ಮಾಡಿದ್ವಿ. ತುಂಬಾ ಖುಷಿಯಾಗಿ ಪ್ರತಿ ಇಡೀ ನಾವು ಚೆನ್ನೈಲಿ ಇರೋದ್ರಲ್ಲಿ ಇಡೀ ಚೆನ್ನೈ ಮೀಡಿಯಾದೆಲ್ಲ ಹೇಳ್ಕೊಂಡಿದ್ದಾರೆ. ಚೆನ್ನೈಯಿಂದ ಬಂದ್ರ ಮೂವಿ ನೋಡಕ್ಕೆ? ನಾವು ಚೆನ್ನೈಯಿಂದ ಬಂದಿದ್ವಿ. ಕ್ರೇಜಿ ಫ್ಯಾನ್ ಚೆನ್ನೈಯಿಂದ ಬಂದಿದ್ವಿ. ಎವ್ರಿ ನಮಗೆ ಪ್ರತಿಯೊಂದು ವರ್ಷ ಬರ್ತ್ಡೇಗೆ ಪ್ರತಿಯೊಂದು ಮೂವಿಗೆ ಚೆನ್ನೈಯಿಂದ ಬರ್ತೀವಿ.
ಜೈ ಕಿಚ್ಚ ಬಾಸ್. ಬಾಸ್ ಮೂವಿನ ಯಾವತ್ತು ಈ ತರ ಕಾಳಿ ಅವತಾರದಲ್ಲಿ ನೋಡಿದ್ದಿಲ್ಲ ಯಾವತ್ತಿಗೂ. ಇದೇ ಫಸ್ಟ್ ಟೈಮ್ ಕಾಳಿ ಅವತಾರದಲ್ಲಿ ಬಾಸ್ ನೋಡ್ತಾ ಇರೋದು. ಒಂಥರ ಕಣ್ ತುಂಬ ಇನ್ನೂ ಒಂದ್ಸಲ ತುಂಬಾ ಸಲ ನೋಡ್ಬೇಕನ್ನೋದು ಅನ್ಸ್ತಾ ಇದೆ ನನಗೆ ತುಂಬಾ. ಬಿಟ್ಟು ಟ್ರೋಲರ್ಸ್ ಒಂದ್ ಮಾತು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಥಿಯೇಟರ್ ಅಲ್ಲಿ ಬಂದ್ ನೋಡಿ. ಯಾಕಂದ್ರೆ ಕನ್ನಡ ಇಂಡಸ್ಟ್ರಿ ಬೆಳೆಸ್ಬೇಕು ಫಸ್ಟ್. ಕನ್ನಡ ಇಂಡಸ್ಟ್ರಿ ಬೆಳೆಸ್ಲಿಕ್ಕೆ ಮತ್ತೆ ಬೇರೆ ಭಾಷೆ ಯಾವ ತಕ್ಕ ನೋಡ್ತಾ ಇದ್ದಾರೆ ನಿಜ ತಾನೆ. ಫಸ್ಟ್ ಕನ್ನಡ ಫಸ್ಟ್ ನೋಡಿ. ಎಲ್ಲರೂ ಒಂದೇ ತಾನೆ ಕನ್ನಡ ಇಂಡಸ್ಟ್ರಿಯಲ್ಲಿ, ಎಲ್ಲರೂ ಒಂದೇ, ಎಲ್ಲಾ ಸ್ಟಾರ್ಸ್ ಒಂದೇ ಅಲ್ವಾ. ಫಸ್ಟ್ ಕನ್ನಡ ಸಿನಿಮಾ ಬೆಳೆಸಿ, ಆಮೇಲೆ ನೆಕ್ಸ್ಟ್ ಬೇರೆ ಸಿನಿಮಾ. ಓಕೆನಾ? ಥ್ಯಾಂಕ್ ಯು. ಇವಾಗ ಆಕ್ಚುಲಿ ನಮ್ ಬಾಸ್ ಮೂವಿ 25th ರಿಲೀಸ್ ಆಗುತ್ತೆ, ಮತ್ತೆ 45 ರಿಲೀಸ್ ಆಗುತ್ತೆ. ನಮ್ ಬಾಸ್ ಹೇಳಿದ್ರು, ಅವರು ನಮ್ಮ ಅಣ್ಣ ತಮ್ಮನೆ, ನಮ್ಮ ಬ್ರದರ್, ಅವ್ರ ಡೈರೆಕ್ಟರ್ ಇದ್ದಾರೆ, ನಮ್ಮ ಬ್ರದರು. ಮತ್ತೆ ಆ ಒಂದು ದೊಡ್ಡ ಒಂದು ವೇದಿಕೆಯಲ್ಲಿ ನಮ್ಮ ಬಾಸ್ ವಿಶ್ ಮಾಡಿದ್ರು. ಅದಕ್ಕೆ ಅಂದ್ರೆ ಅವ್ರು ಹೇಳಿದ ಅರ್ಥ ಏನಂದ್ರೆ, ನಾವೆಲ್ಲರೂ ಚೆನ್ನಾಗಿದ್ವಿ, ಒಂದು ಫ್ಯಾಮಿಲಿ ತರ ಇದೀವಿ ಕನ್ನಡ ಇಂಡಸ್ಟ್ರಿಯಲ್ಲಿ. ಎಲ್ಲರೂ ಪ್ರತಿಯೊಂದು ಮೂವಿ ನೋಡಿ ಎಲ್ಲರೂ ನಾವು ಚೆನ್ನಾಗಿದ್ದೀವಿ. ಮತ್ತೆ ನಮ್ಮ ಡಿ ಬಾಸ್ ಬಗ್ಗೆ ಹೇಳಿದ್ರು ನಮ್ಮ ಬಾಸು. ಕೆಲವು ಈ ಮೀಡಿಯಾದಿಂದ ಕೆಲವು ಎಲ್ಲ ತಪ್ಪಾಗಿ ತಿಳ್ಕೊಂಡಿದ್ರು. ನಮ್ಮ ಬಾಸ್ ಅದೇ ಕ್ಲಿಯರ್ ಹೇಳಿದ್ರು. ಸೊ ನಾವು ಡಿ ಬಾಸ್ ಆಗ್ಲಿ, ನಮ್ ಕಿಚ್ಚ ಬಾಸ್ ಆಗ್ಲಿ, ಡಿ ಬಾಸ್ ಆಗ್ಲಿ, ಯಾವತ್ತಾಗ್ಲಿ ಮೈಕ್ ಇಟ್ಕೊಂಡು ನಾವೇನು ಒದ್ದಾಡ್ ನೋಡಿ ಅಂತ ಹೇಳಿದ್ದಾರೆ. ಸೊ ಅವ್ರವ್ರು ಚೆನ್ನಾಗಿದ್ದಾರೆ. ನಮ್ ಬಾಸ್ ಹೇಳ್ದಂಗೆ ಕೆಲವರು ಇದಾರೆ, ನಮ್ ಬಾಸು ಡಿ ಬಾಸ್ ಜೊತೆಗಿರಕ್ಕೆ ಯಾರಿಗೂ ಈ ಇಂಡಸ್ಟ್ರಿಯಲ್ಲಿ ಕೆಲವ್ರಿಗೆ ಇದೆ ಅಲ್ಲ, ಅವ್ರಿಗೆ ಇಷ್ಟ ಇಲ್ಲ. ಹಾಗಾಗಿ ನಮ್ ಬಾಸು ಡಿ ಬಾಸ್ ಜೊತೆಗಿಲ್ಲ. ಬಟ್ ಅವ್ರು ನಮ್ ಮನ್ಸೊಳಗೆ ಯಾವಾಗ್ಲೂ ಡಿ ಬಾಸ್ ಕಿಚ್ಚ ಬಾಸ್ ಇಬ್ರು ನಮ್ ಮನ್ಸೊಳಗಿದ್ದಾರೆ. ಜೈ ಕಿಚ್ಚ ಬಾಸ್, ಜೈ ಡಿ ಬಾಸ್. ನಾವು ಯಶ್ ಫ್ಯಾನ್ಸ್. ಅಲ್ಲೇ ಇದೆ ಬರೋ ಮುಂದೆ. ಹೇಳ್ಬೇಕಂದ್ರೆ ಮೂವಿ ಕ್ಲೈಮ್ಯಾಕ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ಎಲ್ಲಾ ಕರ್ನಾಟಕದಲ್ಲಿ ಎಲ್ಲಾ ಫ್ಯಾನ್ಸ್ ಕೇಳೋದು ಒಂದೇ, ಫ್ಯಾನ್ ಅವ್ರು ಬೇಡ, ಎಲ್ಲಾರು ಬಂದು ಮೂವಿ ನೋಡಿ. ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಸರ್. ಇವ್ರು ಆಕ್ಚುಲಿ ಪಕ್ಕ ಯಶು ಫ್ಯಾನು. ಇವರು CCL ನೋಡಕ್ಕೆ ಇಲ್ಲಿಂದ ಅವ್ರ ಊರಿಂದ ಕೇರಳಕ್ಕೆ ಬಂದಿದ್ದಾರೆ. ಪಕ್ಕ ಇವರು ಯಶು ಫ್ಯಾನ್. ನಾವು ಎಲ್ಲ ಹೀರೋಗೆ ಸಪೋರ್ಟ್ ಮಾಡ್ತೇವೆ. ಇವಾಗ 45 ನೈಟ್ ಶೋ ನೋಡ್ತೇವೆ. ಎಲ್ಲಾ ನಮ್ ಕನ್ನಡ ಮೂವಿನ ಸಪೋರ್ಟ್ ಮಾಡೋಣ. ಆಲ್ ದಿ ಬೆಸ್ಟ್. ಅದ್ರಲ್ಲಿ ನಮ್ಮ ಶಿವರಾಜ್ ಕುಮಾರ್ ಸರ್ ಇದಾರೆ, ಮತ್ತೆ ನಮ್ಮ ಉಪೇಂದ್ರ ಸರ್ ಇದಾರೆ, ರಾಜೀವ್ ಶೆಟ್ಟಿ ಸರ್ ಇದಾರೆ. ಅದನ್ನು ನಾವು ಈಗಿದೇ ತರ ನಮ್ಮ ಕಿಚ್ಚ ಫ್ಯಾನ್ಸ್ ಎಲ್ಲರೂ ಮೂವಿ ನೋಡ್ತೀವಿ. ಥಿಯೇಟರ್ ಬಂದು ಸಿನಿಮಾ 100 days ಪಕ್ಕ ಓಡ್ಲಿ. ನೆಟ್ಫ್ಲಿಕ್ಸ್ ಬರುತ್ತೆ, OTT ಅಲ್ಲಿ ಬರುತ್ತೆ. ಅದೇ ಕಾಯ್ಬೇಡಿ ಯಾರು. ಫಸ್ಟ್ ಕನ್ನಡ ಸಿನಿಮಾ ಬಂದು ಥಿಯೇಟರ್ ಅಲ್ಲಿ ನೋಡಿ. ಫಸ್ಟ್ ಗಾಂಚಲಿ ಬಿಡಿ, ಬಂದು ಕನ್ನಡ ಸಿನಿಮಾ ನೋಡಿ. ಎಲ್ಲ ಯಶ್ ಫ್ಯಾನ್ಸ್ ಅಭಿಮಾನಿಗಳ ಕಡೆಯಿಂದ ಮಾರ್ಕ್ ಮೂವಿಗೆ ಆಲ್ ದಿ ಬೆಸ್ಟ್. ಸುದೀಪ್ ಅಣ್ಣ ವಿಡಿಯೋ ಕಾಲ್ ಮಾಡಿ ವಿಶ್ ಮಾಡಿದ್ದಾರೆ. ಅದಕ್ಕೆ ತುಂಬಾ ಖುಷಿ. ಯಾಕಂತಂದ್ರೆ 100 ಕಟ್ಔಟ್ ಆಗಿರೋದು, ಒಂದಲ್ಲ ಎರಡಲ್ಲ 100 ಕಟ್ಔಟ್. ಇದು ಜಯನಗರ ಟೀಮು, ನಮ್ಮ ಅಡ್ಮೀನು ವಿಶಾಲು ಗುಳಿ. ನಮ್ಗೆ ಇಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಸುದೀಪ್ ಅಣ್ಣ ವಿಡಿಯೋ ಕಾಲ್ ಅಲ್ಲಿ ಇದ್ದಾರೆ. ಅದೊಂಥರ ಮೈಯೆಲ್ಲ ಜುಮ್ ಅಂತು. ಒಂದ್ ಸೆಕೆಂಡು ಇಲ್ಲೇ DJ ಸೆಟಪ್ ಆಗಿ ಇಲ್ಲೇ ಡ್ಯಾನ್ಸ್ ಆಡ್ತಾ ಇದೀವಿ. ಪ್ರದೀಪ್ ಅಣ್ಣ, ರಾಜೀವ್ ಅಣ್ಣ ಬಂದಿದ್ರು, ಪ್ರೋಗ್ರಾಮ್ ಮುಗಿಸ್ಕೊಂಡ್ರು. ಪ್ರದೀಪ್ ಅಣ್ಣ ಒಂದ್ ಟ್ರೈ ಮಾಡಿದ್ರು ಸುದೀಪ್ ಅಣ್ಣಂಗೆ ಫೋನ್ ಮಾಡಕ್ಕೆ. ಅಣ್ಣ ಕಾಲ್ ಪಿಕ್ ಮಾಡ್ತಿಲ್ಲ, ಮನೆಗೆ ಹೋಗಿ ಮಾಡಿಸ್ತೀನಿ ಅಂದ್ರು. ನಾವ್ ಇಲ್ಲೇ ಡ್ಯಾನ್ಸ್ ಆಡ್ತಾ ಇದೀವಿ. ವಿಶಾಲ್ ಅಣ್ಣನ್ಗೆ ಒಂದ್ ಫೋನ್ ಬಂತು, ಸುದೀಪ್ ಅಣ್ಣ ಲೈನ್ ಅಲ್ಲಿ ಇದಾರೆ ವಿಡಿಯೋ ಕಾಲ್ ಅಲ್ಲಿ. ನಮ್ಗೆ ಹೆಂಗ್ ಖುಷಿ ಆಯ್ತು ಅಂತಂದ್ರೆ, ಬಿಡಪ್ಪ ನಾವು 100 ಕಟ್ಔಟ್ ಅಲ್ಲ, ಇನ್ನೊಂದ್ ಮುಂದಿನ ಮೂವಿಗೆ ಇದ್ರಕ್ಕಿಂತ ದೊಡ್ಡದಾಗ್ ಮಾಡ್ಬೋದು ಅನ್ನೋ ಒಂದು ಖುಷಿ ಆಯ್ತು. ಅಂತ ದೊಡ್ಡ ಸ್ಟಾರು ಅವ್ರು ಎಷ್ಟು ಬಿಸಿಲಿ ಇರ್ತಾರೋ ವಿಡಿಯೋ ಕಾಲ್ ಮಾಡಿ ನಮ್ಗೆ ವಿಶ್ ಮಾಡೋದಿತ್ತಲ್ಲ ಅಣ್ಣ, ಅದು. ಆದ್ರೆ ಫಸ್ಟ್ ಟೈಮ್ ನಾವು 102 ಕಟ್ಔಟ್ ಹಾಕಿರೋದು. ನಾವು ಯಾರ್ದು ಇಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರ್ದು ಹಾಕಿರ್ಲಿಲ್ಲ. ಜಯನಗರ ಹುಡುಗರ ಟೀಮ್ ಇಂದ 102 ಕಟ್ಔಟ್ ಯಾರು ಹಾಕಿರ್ಲಿಲ್ಲ. ಇದು ಕನ್ನಡ ಇಂಡಸ್ಟ್ರಿಯಲ್ಲಿ ವರ್ಲ್ಡ್ ರೆಕಾರ್ಡ್ ಇದೆ. ಆಕ್ಚುಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು 101 ಕಟ್ಔಟ್ ಹಾಕಿಲ್ಲ. ನಾನು ತಮಿಳ್ನಾಡಲ್ಲಿ ನೋಡಿದ್ದೀನಲ್ಲ, ಇಷ್ಟು ವರ್ಷ ಆಯ್ತು, 8 ವರ್ಷ ಆಯ್ತು. ಅಲ್ಲಿ ಯಾರು 101 ಕಟ್ಔಟ್ ಹಾಕಿಲ್ಲ. ಮತ್ತೆ ಆಂಧ್ರದಲ್ಲಿ ಎಲ್ಲಿ ಹಾಕಿಲ್ಲ. ಫಸ್ಟ್ ಟೈಮ್ ಅದು ನಮ್ ಕಿಚ್ಚ ಬಾಸ್ಗೆ 101 ಕಟ್ಔಟ್ ಹಾಕಿದ್ವಿ. ಅದು ತುಂಬಾ ಖುಷಿ ಆಗುತ್ತೆ. ಅದೇ ಈ ಇಷ್ಟೊತ್ತಿಗೆ ನಮ್ ಬ್ರದರ್ ಹೇಳಿದಿರಲ್ವಾ, ಎಸ್ಪೆಷಲಿ ನಮ್ ಬಾಸು ನಾವು ಇಷ್ಟೆಲ್ಲ ಮಾಡಿದ್ಕೆ ವಿಡಿಯೋ ಕಾಲ್ ಮಾಡಿದ್ರಲ್ವಾ. ಸೊ ಐ ಆಮ್ ಆಕ್ಚುಲಿ ಲವ್ ಯು ಬಾಸ್, ಲವ್ ಯು ಕಿಚ್ಚ ಬಾಸ್. ಥ್ಯಾಂಕ್ ಯು ಸೋ ಮಚ್ ಬಾಸ್, ನೀವು ವಿಡಿಯೋ ಕಾಲ್ ಮಾಡಿದ್ಕೆ ತುಂಬಾ ಖುಷಿ ಆಯ್ತು. ಮಾರ್ಕ್ ಮೂವಿಗೆ ಇಷ್ಟು ಕಟ್ಔಟ್ ಆಗ್ತೀವಿ ಅಂತಾನು ಅನ್ಕೊಂಡಿರ್ಲಿಲ್ಲ. ಬಟ್ ನಾವು ಮನ್ಸಲ್ಲಿ ಏನ್ ಅನ್ಕೊಂಡಿದ್ದು ಹಂಗ ಆಗಾಯ್ತು. ಬಟ್ ಇನ್ನೊಂದೇ, ನಾವೇನು ಇಷ್ಟ ಕಟ್ಔಟ್ ಹಾಕಿದ್ವಿ ಅಂತ ಹೇಳಿ ಯಾರ ಮೇಲೆ ಭೇದ ಭಾವ ಅಂತ ಏನು ಇಲ್ವೇ ಇಲ್ಲ. ಓಕೆನಾ? ಎಲ್ಲ ಕನ್ನಡ ಇಂಡಸ್ಟ್ರಿ ಎಲ್ಲರಿಗೂ ನಮಗೂ ಒಂದೇನೆ. ಓಕೆನಾ? ಇಷ್ಟು ಕಟ್ಔಟ್ ಹಾಕಿದ್ವಿ ಅಂದ್ರೆ ನಮಗೂ ತುಂಬಾ ಖುಷಿ ಇದೆ. ಬಟ್ ಒಂದೇ ಒಂದು ವಿಡಿಯೋ ಕಾಲ್ ಬಂತು ನಿನ್ನೆ ನೈಟ್ ಕಿಚ್ಚ ಸುದೀಪ್ ಸರ್ ಕಡೆಯಿಂದ. ಎಲ್ಲ ನೋಡಿದ್ರು ತುಂಬಾ ನಮ್ಗಂತೂ ನೆಕ್ಸ್ಟ್ ಲೆವೆಲ್. ಬಟ್ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ರಾಜೀವ್ ಅಣ್ಗೆ ಮತ್ತೆ ಪ್ರದೀಪ್ ಅಣ್ಗೆ. ಯಾಕಂದ್ರೆ ಅವರೇ ಬಂದು ನೋಡ್ಕೊಂಡು ಹೋಗಿ ಅವ್ರು ಬಂದದಕ್ಕೆ ನಮ್ಗೆ ತುಂಬಾ ಖುಷಿ ಆಯ್ತು. ವಿಡಿಯೋ ಕಾಲ್ ಸಿಕ್ಕಿದ್ದು ಅವರಿಂದನೇ ನಮ್ಗೆ. ಅವ್ರಿಗೆ ತುಂಬಾ ಥ್ಯಾಂಕ್ಸ್ ರಾಜೀವ್ ಅಣ್ಣ, ಪ್ರದೀಪ್ ಅಣ್ಗೆ. ಮತ್ತೆ ಎಸ್ಪೆಷಲಿ ನಮ್ಮ ಟೀಮ್ ಅಡ್ಮಿನ್ ಇದಾರೆ, ಅದೇ ನಮ್ಮ ಗೋಳಿ ವಿಶಾಲ್ ಅಣ್ಣ ಅವರು. ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಅವರಿಂದನೇ ಈ 101 ಕಟ್ಔಟ್ ಚಾನ್ಸ್. ಮತ್ತೆ ನಮ್ಮ ಟೀಮು ತುಂಬಾ ಹಾರ್ಡ್ ವರ್ಕ್, ನೈಟು ಆಗಲು ತುಂಬಾ ವರ್ಕ್ ಮಾಡಿದೆ.
ನೈಟ್ ಅಲ್ಲಿ ನಿದ್ದೆಗೆಟ್ಟು ಹಾಕಿದೀನಿ ನಿಜವಲ್ಲ ಒಂದೊಂದು ನಿದ್ದೆಗೆಟ್ಟು ಬೆಳಿಗ್ಗೆ ನೈಟ್ 10 ಗಂಟೆಗೆ ಬಂದಿರೋದು 10 ಗಂಟೆ ಜಯನಗರದಿಂದ ಲೋಡ್ ಮಾಡ್ಕೊಂಡು ಅಲ್ಲಿಂದ ಬಂದು ಸೀದಾ ಇಲ್ಲಿ ಕಟ್ಔಟ್ ಹಾಕ್ಸಿ ನೈಟ್ ಎಲ್ಲ 6 ಗಂಟೆವರೆಗೂ ಹಾಕಿದ್ವಿ ಕಟ್ಔಟ್ ಮತ್ತೆ 6 ಗಂಟೆ ಆದ್ಮೇಲೆ 4 ಗಂಟೆ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಕಟ್ಔಟ್ ಹಾಕಕ್ಕೆ ಎಲ್ಲದಕ್ಕೂ 6 ಹಾಕಿದ್ವಿ ಫುಲ್ಲು ಅಂದ್ರೆ ಒಂಥರ ಇಷ್ಟಪಟ್ಟು ಮಾಡಿದೀವಿ ಏನೋ ಫಸ್ಟ್ ಟೈಮ್ ಮಾಡಿದ್ವಿ ಹೆಂಗಿದೆ ಅಂತ ಜನರು ಹೇಳ್ಬೇಕು ನಮ್ಗೆ. ಸುದೀಪ್ ಅಣ್ಣ ಮ್ಯಾಕ್ಸ್ ಮೂವಿಲಿ ಹೇಟರ್ಸ್ ಗಳಿಗೆ ಉಚ್ಚಯಿಸಿದ್ರು, ಈ ಸಲ ರಾಜಕೀಯದವ್ರಿಗೆ ಉಚ್ಚಯಿಸಿದಾರೆ. ಯಾಕೆ ಅಂತಂದ್ರೆ ತುಂಬಾನೇ ಏನು ಹೊರಗಡೆ ಇವಾಗ ನಡೀತಿದೆಯಲ್ಲ ಅದ್ರ ಬಗ್ಗೆನೇ ಮೂವಿಲಿ ತೋರಿಸಿದ್ದಾರೆ. ಸೊ 18 ಜನ ಮಕ್ಕಳನ್ನ ಸುದೀಪ್ ಅಣ್ಣ ಏನ್ ಕಾಪಾಡ್ತಾರಲ್ಲ ನೀರಲ್ಲಿ ಈಜಾಡ್ಕೊಂಡು ಆ ಸೀನ್ ಅಂತೂ ಪ್ರತಿಯೊಬ್ಬರಿಗೂ ಫ್ಯಾಮಿಲಿ ಆಡಿಯನ್ಸ್ ಗಳಿಗೆ ಕಣ್ಣಲ್ಲಿ ನೀರು ತರಿಸುತ್ತೆ. ಪ್ರತಿಯೊಬ್ಬ ಕೂಡ ಫ್ಯಾಮಿಲಿ ಆಡಿಯನ್ಸ್ ಬಂದು ಮೂವಿನ ಥಿಯೇಟರ್ ಅಲ್ಲೇ ನೋಡಿ ಫಸ್ಟ್ ಡೇ ಪಟ್ಸೋ ಕನ್ನಡ ಮೂವಿನ ನೋಡೋದ್ರಲ್ಲಿ ಆ ಮಜಾನೇ ಬೇರೆ. ಇವಾಗ ಏನ್ ಇಲ್ಲಿ ನೋಡ್ತಾ ಇದೀರಲ್ಲ 101 ಕಟ್ಔಟ್ ಈ ಸೆಲೆಬ್ರೇಷನ್ ತಮಿಳ್ನಾಡಲ್ಲೂ ಕೂಡ ಹೊಸೂರಲ್ಲಿ ಇದೇ ತರ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಆಗ್ತಾ ಇದೆ. ಎಲ್ಲರೂ ಬಂದು ಕನ್ನಡ ಮೂವಿನ ಫಸ್ಟ್ ಡೇ ಪಟ್ಸೋ ನೋಡಿ. 20 ರೂಪಾಯಿ ಸ್ಟಿಂಗ್ ನಮ್ ಕಿಚ್ಚ ಬಾಸ್ ಕಿಂಗ್. ಜೈ ಕಿಚ್ಚ ಬಾಸ್. ಯಾವ್ದೋ ಅನ್ನೋ ಹೆಸರು ಬಾರಿಸ್ದಾರ ನಮ್ ಕಿಚ್ಚ ಬಾಸ್. ಪೈರೇಸಿ ಮಾಡೋ ಹೇಟರ್ಸ್ಗಳು ಒಂದೇ ಮಾತು ಹೇಳೋದು, ಅವ್ರ ಗುಂಡ್ಗೆಲ್ ಬಿಸಿ ರಕ್ತ ಇದ್ರೆ ಏನೋ ಅವ್ರ ಗುಂಡ್ಗೆಲ್ ಬಿಸಿ ರಕ್ತ ಇದ್ರೆ ನಮ್ ಬಾಸ್ ಮೂವಿ ಕ್ರೇಜ್ ನೋಡಿ ಹುರ್ಕೋಬೇಕೆ ಹೊರ್ತು ಏನು ಕಿತ್ಕೊಳಕ್ ಆಗಲ್ಲ. ಜೈ ಕಿಚ್ಚ ಬಾಸ್. ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ. ನಾವ್ ಒಂದ್ ಹೇಳಕ್ ಇಷ್ಟಪಡ್ತೀನಿ, ಈ ತರ ಅಭಿಮಾನ ನಾನು ಎಲ್ಲೇ ನೋಡಿಲ್ಲ. 101 ಕಟ್ಔಟ್ ಇದೆ ಫಸ್ಟ್ ಟೈಮ್ ಈ ತರ ಹಾಕಿರೋದು. ಈ ಜಯನಗರದ ಸುದೀಪ್ ಅಭಿಮಾನಿಗಳಿಗೆ ಎಲ್ಲರಿಗೂ ನಾನು ತುಂಬಾ ಧನ್ಯವಾದಗಳು. ನಾವು ಬಂದಿರೋ ಚಿತ್ರದುರ್ಗದಿಂದ ನಮ್ದು ಮೂವಿ ನೋಡಕ್ ಬಂದ್ರ ಮೂವಿ ನೋಡಕ್ಕೆ ನಮ್ ಬಾಸ್ ಮೂವಿ ಮಾತ್ರ ಸಖತ್ತಾಗಿದೆ. ಅದ್ರಲ್ಲಿ ಒಂದು ಮೆಸೇಜ್ ಇದೆ, ಚಿಕ್ಕ ಮಕ್ಕಳ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ನಮ್ ಬಾಸ್ ಕಾಪಾಡ್ತಾರೆ. ಆ ಸೀನ್ ನೋಡಿ ತುಂಬಾ ಎಮೋಷನಲ್ ಆಗಿ BGM ಎಲ್ಲ ಸಖತ್ತಾಗಿದೆ. ಮ್ಯೂಸಿಕ್ ನೆಕ್ಸ್ಟ್ ಸ್ವಲ್ಪ ಸೌಂಡ್ ಕಮ್ಮಿ ಇತ್ತು ಅಷ್ಟೇ ಥಿಯೇಟರ್ ಅಲ್ಲಿ. ಇದೆಲ್ಲ ತಯಾರಿ ಮಾಡಿರೋಂತ ಜಯನಗರ ಟೀಮ್ಗೆ ಕಿಚ್ಚನ ಹುಡುಗರು ಜಯನಗರ ಹುಡುಗರಿಗೆ ಚಿತ್ರದುರ್ಗದ ಅಭಿಮಾನಗಳ ಕಡೆಯಿಂದ ಧನ್ಯವಾದಗಳು. ಧನ್ಯವಾದಗಳು. ಹಾಗೆ ಮೂವಿ ಎಲ್ಲ ಬಂದು ಥಿಯೇಟರ್ ಅಲ್ಲೇ ನೋಡಿ, ಸುಮ್ನೆ ಪೈರೇಸಿ ಎಲ್ಲ ಮಾಡ್ಬೇಡಿ. ನಮ್ಮ ಕನ್ನಡ ಇಂಡಸ್ಟ್ರಿಯನ್ನು ಬೆಳೆಸೋಣ, ಜಗಳ ಎಲ್ಲ ಬೇಡ, ಅಭಿಮಾನಿಗಳ ವಾರ್ಗಳೆಲ್ಲ ಬೇಡ. ದಯವಿಟ್ಟು ಯಾರೋ ಹೇಳಿರೋ ವಿಚಾರನ ತಗೊಂಡು ಯಾರ್ಯಾರೋ ಅದನ್ನ ಲಿಂಕ್ ಮಾಡೋದು ಸರಿ ಅನ್ಸಲ್ಲ. ಅವರೇ ಒಪ್ಕೊಂಡಿದ್ದಾರೆ ನಾನು ಆತರ ಹೇಳಿಲ್ಲ ಅಂತ. ಅದನ್ನ ದಯವಿಟ್ಟು ಪೈರೇಸಿ ಮಾಡೋದ್ ಬಿಟ್ಬಿಡಿ, ಅದನ್ನ ವೈರಲ್ ಮಾಡೋದ್ ಬಿಟ್ಬಿಡಿ. ಅಲ್ಲಿ ನಮ್ ಜೊತೆಗಿರೋರು ಡಿ ಬಾಸ್ ಫ್ಯಾನ್ಸ್ ಇದಾರೆ, ಬರೀ ಕಿಚ್ಚ ಫ್ಯಾನ್ಸ್ ಅಲ್ಲ, ಡಿ ಬಾಸ್ ಫ್ಯಾನ್ಸ್ ಫಸ್ಟ್ ಡೇ ಶೋಗೆ ಬಂದಿದ್ದಾರೆ. ದಯವಿಟ್ಟು ಫ್ಯಾನ್ ವಾರ್ ಎಲ್ಲ ಮಾಡಕ್ ಹೋಗ್ಬೇಡಿ. ನಮ್ ಭಾಷೆ ಹೇಳಿದ್ದಾರೆ, ಆತರ ಏನು ಮಾತಾಡಿಲ್ಲ, ನಮ್ಮಿಬ್ರ ಮಧ್ಯೆ ಏನು ಇಲ್ಲ ಅನ್ಬೇಕಾದ್ರೆ ಇಷ್ಟು ಕ್ಲಿಯರ್ ಆಗಿ ಹೇಳ್ಬೇಕಾದ್ರೆ ದಯವಿಟ್ಟು ಫ್ಯಾನ್ ವಾರ್ ಎಲ್ಲ ಮಾಡಕ್ ಹೋಗ್ಬೇಡಿ. ಕಿಚ್ಚ ಬಾಸ್ ಹೇಳಿದ್ದಾರೆ, ಎಲ್ಲಾರನ್ನು ಬೆಳೆಸಿ, ಕನ್ನಡ ಸಿನಿಮಾ ಬೆಳೆಸಿ, ಯಂಗ್ಸ್ಟರ್ ನ ಬೆಳೆಸಿ ಅಂತ ಹೇಳಿದ್ರೆ ದಯವಿಟ್ಟು ಫ್ಯಾನ್ ಅವರೆಲ್ಲ ಮಾಡಕ್ ಹೋಗ್ಬಿಡಿ. ಕರೋನಾದವರು ದೀಪ ಅಂತ ಹೇಳ್ಬಿಟ್ಟು ಮಕ್ಳು ಆಡ್ತಿದ್ರು. ಸೊ ಅದಕ್ಕೆ ಬಂದಿದ್ದು ಸುದೀಪ ಅಂತ ನಾನ್ ಹೇಳಕ್ ಹೋಗ್ತೀನಿ. ಹೇರ್ ಸ್ಟೈಲ್ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಇಷ್ಟ ಆಗಿದ್ದಿಲ್ಲ, ಬಟ್ ಮೂವಿ ನೋಡ್ಬೇಕಾಗಿದ್ರೆ ಗೊತ್ತಾಗಿದ್ದು ಯಾಕೆ ಈ ಹೇರ್ ಸ್ಟೈಲ್ ಅಂತ ಹೇಳ್ಬಿಟ್ಟು. ಸಖತ್ ನನ್ಗಂತೂ ಫ್ಯಾನ್ ಗಲ್ ಮೂವ್ಮೆಂಟ್. ನಾನಂತೂ ಸಿಕ್ಕಾಪಟ್ಟೆ ವಿಡಿಯೋಸ್ ತಗೊಂಡಿದೀನಿ. ಇನ್ನೇನಿದ್ರು ಚಿಲ್ಲಿ ಅಪ್ಲೋಡ್ ಮಾಡಿದೀನಿ. ಮೂವಿ ಇನ್ನೂ ಬಾಕಿ ಇದೆ, ಮೂವಿ ನೋಡಿದ್ರೇನೆ ಅರ್ಥ ಆಗೋದು. ಸೊ ಪಿಕ್ಚರ್ ಅಭಿ ಬಾಕಿ ಬಾ. ಇವತ್ತಿನ ದಿನ ಎಲ್ಲಾರು ದೇವ್ರ ಮುಖ ನೋಡ್ಕೊಂಡ್ ಬಂದಿದ್ದೀರಾ, ಆದ್ರೆ ನಾನು ಎದ್ದಿದ ತಕ್ಷಣ ಬಾಸ್ ಮುಖ ನೋಡಿದೀನಿ. ಫಸ್ಟ್ ಶೋ ಅಲ್ವಾ, ಸೊ ಬಾಸ್ ಮುಖ ನೋಡಿದೀನಿ. ಭಾರಿ ಖುಷಿ ಆಗುತ್ತೆ. ಅವ್ರು ನನ್ಗೊಂಥರ ಲಕ್ಕಿ ಚಾಮ್ ಅಂತಾನೆ ಹೇಳ್ಬೋದು. ಸೊ ಕೈಯಲ್ಲಿ ಟ್ಯಾಟೂ ಹಾಕ್ಸ್ಕೊಂಡೋದ್ರಿಂದ ನನ್ ಲಕ್ಕೇ ಚೇಂಜ್ ಆಯ್ತು. ಆಕ್ಚುಲಿ ಟ್ಯಾಟೂ ಇದೆ. ಆಮೇಲೆ ಏನ್ ಹೇಳ್ಬೇಕಂದ್ರೆ ಬಾಸ್ ಫೈಟ್ ಇಂದ ಹಿಡಿದು ಅವರು ಆ ಮಕ್ಕಳದ್ದು ಹೆಲ್ಪ್ ಮಾಡೋದ್ರಿಂದ ಸಕ್ಕತ್ತಾಗಿತ್ತು. ಮೂವಿ ಮಾತ್ರ ಸೂಪರ್ ಆಗಿದೆ, ಕ್ರೇಜಿ ಆಗಿದೆ. ಎಲ್ಲರೂ ಇವತ್ತು ಕ್ರಿಸ್ಮಸ್ ಮಾಡ್ತಿದ್ರೆ ನಾವು ಮಾರ್ಕ್ ಹಬ್ಬ ಮಾಡ್ತಿದ್ದೀವಿ. ಆಕ್ಚುಲಿ ಇನ್ನೊಂದು ಹೇಳ್ಬೇಕು, ಪ್ರತಿಯೊಬ್ರು ತುಂಬಾ ಕಷ್ಟಪಟ್ಟಿದ್ದಾರೆ. ಸೊ ಎಲ್ಲರಿಗೂ ಸೂಪರ್ ಆಗಿದೆ. ಅಲ್ಟಿಮೇಟ್ BGM ಅಂತ ಹೇಳಕ್ಕೆ ನೆಕ್ಸ್ಟ್ ಲೆವೆಲ್. ಬಟ್ ಹೇರ್ ಸ್ಟೈಲ್ ಅಂದ್ರೆ ಫಸ್ಟ್ ಟೈಮ್ ಈ ಲೆವೆಲ್ ಮಾಡಿದೆ. ಬಟ್ ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಲೆವೆಲ್ ಯಾರು ಮಾಡಕ್ ಆಗಲ್ಲ. ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು. ಮಾರ್ಕ್ ಮೂವಿ ಸೂಪರ್ ಆಗಿದೆ. ಮಾರ್ಕು ಪಕ್ಕ ರಾಕ್ ಈ ಸತಿ ಅಂತೂ. ನಾವೆಲ್ಲಾನು ಕ್ರೇಜಿಯಾಗಿ ಎಂಜಾಯ್ ಮಾಡಿದ್ರಿ, ನೀವು ಎಂಜಾಯ್ ಮಾಡಿ. ಬರೀ ಕ್ಲಿಪ್ಸ್ ನೋಡೋದಲ್ಲ, ಮೂವಿ ನೋಡ್ ಬನ್ನಿ. ಹೇಳೋದಂದ್ರೆ ಯಾವ್ದು ಫ್ಯಾನ್ ವಾರ್ ಮಾಡಕ್ ಹೋಗ್ಬಾರ್ದು. ಸೊ ಎಲ್ಲಾರು ಪರ್ಸನಲ್ ಆಗಿ ತಗೊಂತಾರ, ಆತರ ಮಾಡಕ್ ಹೋಗ್ಬಾರ್ದು. ಎಲ್ಲಾರ ಮೂವಿನೂ ನೋಡ್ಬೇಕು, ಎಲ್ಲಾ ಖುಷಿಯಾಗಿರ್ಬೇಕು. ಸೊ ಥ್ಯಾಂಕ್ ಯು. ಜೈ ಡಿ ಬಾಸ್ ಆಲ್ಸೋ. ಜೈ ಕಿಚ್ಚ ಬಾಸ್. ಟ್ವಿಸ್ಟ್ ಇದೆ, ತುಂಬಾ ಟ್ವಿಸ್ಟ್ ಇದೆ. ಕೂಲ್ ಆಗಿ ನೋಡಿ, ತುಂಬಾ ಚೆನ್ನಾಗಿದೆ ಮೂವಿ. ಮಸ್ತ್ ಮೂವಿ. ಫ್ಯಾನ್ ಮೂವಿ ಸಕ್ಕತ್ತಾಗಿದೆ ಸರ್, ಸೂಪರ್ ಆಗಿದೆ ಮೂವಿ. ದಾದಾ ಯಾರ್ ಗೊತ್ತಾ? ನಮ್ದೇ ಸ್ವಾಗ್ ಗೊತ್ತಾ? ಚೆನ್ನಾಗಿದೆ ಮೂವಿ ಆಗಿದೆ ಬ್ರೋ. ಸೂಪರ್ ಆಗಿದೆ, ಚೆನ್ನಾಗಿದೆ. ಬೆಂಕಿ ಸೂಪರ್ ಆಗಿದೆ ಮೂವಿ.
ಕ್ರೇಜಿ ಸೂಪರ್ ಡೈಲಾಗ್ ಸಾಂಗು ಸೂಪರ್ 4 ಲವ್ ಸ್ಟೋರಿ 4 ಫೈಟ್ ಇಕ್ಕೊಂಡು ಮೂವಿ ಮಾಡೋದಲ್ಲ, ಈ ತರ ಮಾಡ್ಬೇಕು. ಸೂಪರ್. ಸುದೀಪ್ ಫ್ಯಾನ್ಸ್ಗೆ ಫುಲ್ ಮೀಲ್ಸ್ ಆಕ್ಚುಲಿ. ಈ ಬೇರೆಯವರೆಲ್ಲ ಸೂಪರ್ ಆಗಿ ಎಂಜಾಯ್ ಮಾಡ್ತಾರೆ, ಎಲ್ಲೂ ಬೋರ್ ಆಗಲ್ಲ. ಸೂಪರ್ ಆಗಿದೆ ಫಿಲಮ್. ಮೂವಿ ಸೂಪರ್ ಆಗಿದೆ ಬ್ರೋ. ಸುದೀಪ್ ಎಂಟ್ರಿ ಆಗ್ಲಿ, ಫೈಟ್ಸ್ ಆಗ್ಲಿ ಎಪಿಕ್ ಆಗಿದೆ ಬ್ರೋ. ಮಾಸ್ ಎಂಟ್ರಿ, ಕ್ರೇಜಿ ಫೈಟ್ಸ್ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು ಬ್ರೋ. 10 on 10. ಮೂವಿ ಮಾತ್ರ ಮಸ್ತ್ ಆಗೈತೆ, ಯಾರು ಮಿಸ್ ಮಾಡ್ಬೇಡ್ರಿ. ಸಕ್ಕತ್ ಮೂವಿ ಮಾತ್ರ ತುಂಬಾ ಕ್ರೇಜಿ. ಬಾಸ್ಗೆ ಬಾಸು ನಮ್ ಕಿಚ್ಚ ಬಾಸು. ಪವರ್ ಸ್ಟಾರ್ ಬಿಟ್ಟ ಇರೋದೇ ನಮ್ ಕಿಚ್ಚ ಬಾಸು. ದೊಡ್ಡ ಮನೆ 4ನೇ ಮಗನ ನಮ್ ಕಿಚ್ಚ ಬಾಸು. ಜೈ ಅಪ್ಪು ಬಾಸ್, ಜೈ ಕಿಚ್ಚ ಸುದೀಪ್. ಅಮ್ಮನ್ ಈ ತರ ಫಿಲಂ ತೆಗೆದ್ ನಮ್ ಸುದೀಪ್ ಬಾಸ್ ಒಬ್ರೆ ನಮ್ಮ ಸುದೀಪ್ ಬಾಸ್. ನಾವೆಲ್ಲ ಒಂದೇ ಬೈ. ಕಿಚ್ಚ ಬಾಸು ದೊಡ್ಡ ಮನೆ ಎರಡೂ ಒಂದೇನೆ. ನಮ್ಮನ್ ಬಿಟ್ರೆ ಯಾರಿಲ್ಲ. ನಕ್ಕನ ಯಾರು ಮಾತಾಡಬಾರ್ದು, ಯಾರು ಇರಬಾರ್ದು ಅಷ್ಟೇ. ಸರ್ ಮಾರ್ಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮೂವಿ. ಕೆ ಫಾರ್ ಕರ್ನಾಟಕ, ಕೆ ಫಾರ್ ಕಿಚ್ಚ, ಕೆ ಫಾರ್ ಕಿಂಗ್. ಸೂಪರ್, ನೆಕ್ಸ್ಟ್ ಲೆವೆಲ್. ತುಂಬಾ ಚೆನ್ನಾಗಿದೆ. ಥ್ರಿಲ್ಲರ್ ಮೂವಿ. ಮಸ್ತ್ ಬೆಂಕಿ. ಸೂಪರ್ ಮೂವಿ ಬ್ರೋ. ಸೂಪರ್ ಆಗಿದೆ ಸರ್. ಸೂಪರ್ ಆಗಿದೆ ಮೂವಿ. ಸೂಪರ್. ಮರಣ ಮಾಸ್. ಚೆನ್ನಾಗಿದೆ ಮೂವಿ. ಸೂಪರ್ ಮೂವಿ, ಸೂಪರ್ ಮಾಸ್ ಆಗಿದೆ. ಎಲ್ಲ ಪಿಕ್ಚರ್ ಮಾತ್ರ ಬೆಂಕಿ ಬೆಂಕಿ ಬೆಂಕಿ. ತುಂಬಾ ಚೆನ್ನಾಗಿದೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ಮಾತ್ರ ಬಂದ್ ನೋಡ್ಬೇಕ. ಸಕ್ಕತ್ತಾಗಿ ಇಷ್ಟ ಆಯ್ತು ನನ್ ಬಾಸ್. ಕಿಚ್ಚ ಬಾಸ್ಗೆ ಜೈ. ಕಿಚ್ಚ ಬಾಸ್. ಇದು ಬಾಸು ಕಿಚ್ಚ ಬಾಸ್ ಬಂದ್ಬಿಟ್ಟು ಡಿಫ್ರೆಂಟ್ ರೋಲ್ ತೋರಿಸಿದ್ದಾರೆ ಬಾಸ್ ಮಾತ್ರ. ಅಲ್ಟಿಮೇಟ್ ಸಾಂಗ್ಸ್ ಮಾತ್ರ 3 ಸಾಂಗ್ ಇದೆ, ಸಗದಾಗಿದೆ. ಕ್ಲೈಮ್ಯಾಕ್ಸ್ ಮಾತ್ರ ಇನ್ನೂ ಸೂಪರ್ ಆಗಿದೆ. ಕ್ಲೈಮ್ಯಾಕ್ಸ್ ಮಾತ್ರ ಮಿಸ್ ಮಾಡಿಸ್ಕೊಂಡು ಸೂಪರ್ ಆಗಿದೆ. 100% ಗ್ಯಾರಂಟಿ. ಮಸ್ತ್ ಮಸ್ತ್. ಮಾರ್ಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಮನ್ಸು ಒಳಗಡೆ ಮಾತಾಡ್ಕೋಬೇಕು ಸರ್. ಪಕ್ಕ ಸೂಪರ್. ಬಾಸ್ಗೆ ಬಾಸ್ ಕಿಚ್ಚ ಬಾಸ್. ದಾದಾ ಯಾರು ಗೊತ್ತಾ? ದಾದಾ ಸ್ಟೈಲ್ ಗೊತ್ತಾ? ಸಗದಾಗಿದೆ. ಚೆನ್ನಾಯ್ತು. ಬಾಸ್ ಬಂದಾಯ್ತು ಸಿಕ್ಕಿಗೆ. ಫಿಲಂ ಅಂದ್ರೆ ಸೂಪರ್ ಸರ್. ದಯವಿಟ್ಟು ಇಡೀ ಫಿಲಂ ಇಂಡಸ್ಟ್ರಿಗೆ ಅದ್ದೂರಿ ಸಿನಿಮಾ. ಸಿನಿಮಾ ಕೆಲವರು ಡೆಬ್ಯೂಟೇಬಲ್ ಆದ್ರೆ ಯಾರ್ದೇ ಇರೋ ಡಾನ್ಸ್ ನಮ್ ಬಾಸ್ 52 ವರ್ಷ ಆಡೋರೆ. ಬಂದು ನೋಡ್ರಿ ಕ್ರೇಜ್ ಅಂದ್ರೆ ಏನು ಅಂತ. ನಮ್ ಬಾಸ್ ಬಗ್ಗೆ ಯಾವನಾದ್ರೂ ಕೆಟ್ಟ ಮಾತಾಡಿದ್ರೆ ಕೊಲೆಯಾಗಿ ಹೋಗ್ತೀರಾ. ದಯವಿಟ್ಟು ಇಂತ ಸಿನಿಮಾ ನೋಡ್ಬೇಕು. ಕನ್ನಡ ಸಿನಿಮಾ ಕಳಿಸಿ ಎಲ್ಲರೂ ಎಂಜಾಯ್ ಮಾಡಿ. 100 ಡೇಸ್ ಫಿಲಂ ಗ್ಯಾರಂಟಿ. ಪಿಕ್ಚರ್ ಸೂಪರ್ ಹಿಟ್, ಕ್ಲೈಮ್ಯಾಕ್ಸ್ ಸೂಪರ್. ನಮ್ ಬಾಸ್ ಎಲ್ಲರೂ ಕವರ್ ಟ್ವೀಟ್ ಮಾಡಿದ್ರು ಫಿಲಂ ಇಂದ ಆಚೆ ಬಂದ್ ಏನ್ ಹೇಳ್ತೀರಾ ಅಂತ. ಹೇಳೋದೊಂದೇ, ಐ ಆಮ್ ಕಮಿಂಗ್ ಬ್ಯಾಕ್. ಯುದ್ಧ ಗೆದ್ದೈತೆ. ಫುಲ್ ಮರಣ ಮಾಸು. ಜೈ ವಿಜಯ್ ಕರ್ನಾಟಕ, ಜೈ ಕಿಚ್ಚ ಬಾಸ್. ಸೂಪರ್ ಮೂವಿ ಸರ್. ಸಖತ್ ಸ್ಕ್ರೀನ್ ಪ್ಲೇ, ಮಜಾ ಬಂತು ನೋಡಿ. ಬರ್ತಾ ಇರೋದು ಮಾರ್ಕು ಹೊಸ ಲೈನ್ ಮಾರ್ಕ್ ಆಗಿ ಜೈ ಕಿಚ್ಚ ಬಾಸ್. ಅದು ಆಡ್ಕೊಂಡ್ಬರೋದು ಲೇಟ್ ಆಗ್ಬೋದು, ಚಿಕ್ಕ ಓಡ್ಬೋದು ಲೇಟ್ ಆಗ್ಬೋದು, ಆದ್ರೆ ಇದು ಮಾರ್ಕ್. ನಮ್ ಕಿಚ್ಚ ಬಾಸ್. ಬಾಸ್ಗೆ ಬಾಸು, ನಮ್ ಕಿಚ್ಚ ಬಾಸು. ಸೂಪರ್ ಚೆನ್ನಾಗಿದೆ ಮೂವಿ. ಕಿಚ್ಚ ತಾಯ್ಡ.
ಕನ್ನಡ ಸಿನಿಮಾ ನೋಡ ಎಲ್ಲಾ ಜನರಿಗೂ ಇದು ಒಂದು ಒಳ್ಳೆ ಸಿನಿಮಾ, ಫ್ಯಾಮಿಲಿ ನೋಡೋ ಅಂತ ಸಿನಿಮಾ, ಯಾರೋ 10-20 ಬಂದು ನೋಡೋ ಅಂತ ಸಿನಿಮಾ ಅಲ್ಲ, ಕುಟುಂಬ ಸಮೇತ ಬಂದು ನೋಡೋ ಅಂತ ಸಿನಿಮಾ. ಚಿಕ್ಕ ಮಕ್ಕಳು ಆಕ್ಟ್ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ, ಎಲ್ಲೂ ಓವರ್ ಡೈಲಾಗ್ ಇಲ್ಲ, ಓವರ್ ಸೀನ್ಸ್ ಇಲ್ಲ, ಎಲ್ಲವರ್ಗಕ್ಕೂ ಸೂಟೇಬಲ್ ಸಿನಿಮಾ. ಫ್ಯಾಮಿಲಿ ಸಮೇತ ಬಂದ್ ಸಿನಿಮಾ ನೋಡಿ, ಥಿಯೇಟ್ರಲ್ಲೇ ನೋಡಿ. ಸ್ಟಾರ್ಟಿಂಗ್ 15 ನಿಮಿಷ ಏನ್ ಕೊಟ್ಟಿದಾರಲ್ಲ ಸುದೀಪ್ ಅಣ್ಣ, ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಸುದೀಪ್ ಅಣ್ಣ ಮಕ್ಳುಗಳನ್ನೆಲ್ಲ ಕಾಪಾಡ್ತಾರಲ್ಲ, ಆ ಸೀನ್ ನೋಡ್ಬಿಡ್ತಾರೆ ಪ್ರತಿಯೊಬ್ಬರಿಗೂ ಕಣ್ಣಲ್ಲಿ ನೀರ್ ಬರುತ್ತೆ. ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಏನ್ ಟ್ವಿಸ್ಟ್ ಇದೆಯಲ್ಲ, ಪ್ರತಿಯೊಬ್ರು ಕೂಡ ಥಿಯೇಟರ್ಗೆ ಬಂದು ಮೂವಿ ನೋಡಿ. ತುಂಬಾ ಜನ ಬರೋದ್ ಲೇಟ್ ಆಗ್ಬೋದು, ಬಟ್ ಬಂದಿರೋದು ಮಾರ್ಕ್ ಹೊಸ ಲ್ಯಾಂಡ್ ಮಾರ್ಕ್ ಆಗಿ ಸ್ಯಾಂಡಲ್ವುಡ್ ಅಲ್ಲಿ ಹೊಸ ಮಾರ್ಕ್ ಆಗಿ ಸೃಷ್ಟಿ ಆಗುತ್ತೆ. ಜೈ ಕಿಚ್ಚ ಬಾಸ್. ಪ್ರತಿ ವರ್ಷ ಡಿಸೆಂಬರ್ಗೆ ಎಲ್ಲರೂ ಅನ್ಕೋತಾರೆ ಸ್ಯಾಂಟಾ ಕ್ಲಾಸ್ ಬರ್ತಾರೆ ಅಂತ. ಈ ವರ್ಷ ಬಂದಿರೋದು ಅಜಯ್ ಮಾರ್ಕಂಡೇಯ. ಬರ್ರಿ ಕನ್ನಡ ದಾದಾ ಪವರ್ ಗೊತ್ತಾ, ಬಂದ್ ನೋಡ್ರಿ ಗೊತ್ತಾಗುತ್ತೆ. ಲಾಸ್ಟ್ ಡಿಸೆಂಬರ್ ಅಲ್ಲಿ ಬಂದಿರೋದು ಸುದೀಪ್ ಅಣ್ಣ, ಈ ಡಿಸೆಂಬರ್ ಅಲ್ಲಿ ಬಂದಿರೋದು ಸುದೀಪ್ ಅಣ್ಣ. ಥಿಯೇಟರ್ಸ್ಗೆ ಹುಚ್ಚ ಉಳಿಸ್ತೀವಿ ಸುಬ್ಬಿ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅಣ್ಣಂಗೆ. ಬಾಸ್ನ ಈ 30 ವರ್ಷದಲ್ಲಿ ಈ ತರ ವರ್ಷನಲ್ಲಿ ನೋಡೇ ಇಲ್ಲ. ಫಸ್ಟ್ 20 ನಿಮಿಷ ಇಂಟ್ರೊಡಕ್ಷನ್ ಅಂತೂ ಚಿಂದಾಗಿದೆ, ಕ್ಲೈಮ್ಯಾಕ್ಸ್ ಚಿಂದಾಗಿದೆ, ಫ್ಯಾಮಿಲಿ ಸಮೇತ ಬಂದು ಎಲ್ಲ ನೋಡ್ಲೇಬೇಕು. ಅಲ್ಟ್ರಾ ಮ್ಯಾಕ್ಸ್ ಲಾಸ್ಟ್ ಡೈಲಾಗು, ಅವಾಗ ಮ್ಯಾಕ್ಸು, ಇವಾಗ ಮಾರ್ಕು, ಇನ್ ಮುಂದೆ ಅವರೇ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಲ್ಯಾಂಡ್ ಮಾರ್ಕು. ಯುದ್ಧಕ್ಕೆ ನಾವು ಸಿದ್ಧ, ನಮ್ಮ ಮಾತಿಗೆ ನಾವು ಬದ್ಧ. ಜೈ ಕಿಚ್ಚಬ್ಬಾಸ್, ಜೈ ಕಿಚ್ಚಬ್ಬಾಸ್. ಕಿಚ್ಚಬ್ಬಾಸ್ ಸಾಂಗ್ ಸೂಪರ್, ವಿಜಯ್ ಕಾರ್ತಿಕೇಯ ಸೂಪರ್ ಡೈರೆಕ್ಷನ್. ವಿಜಯ್ ಕಾರ್ತಿಕೇಯ ಸುಳ್ಳು ಹೇಳಿದ್ದಾರೆ, ಏನ್ ಗೊತ್ತಾ, ಥಿಯೇಟರ್ ಮರಣ ಮಾಸ ಆಗುತ್ತೆ ಅಂತ ಹೇಳಿದ್ರೆ 10 ನಿಮಿಷ ಅದ್ರ ಫುಲ್ ಫಿಲ್ಮ್ ಯಾರೇನೇ ಕಾಂಟ್ರವರ್ಸಿಗಳು ಮಾಡಿ, ಯಾರೇನೇ ಬೆನ್ನಿಂದೆ ಆಟ ಆಡಿ, ಯಾರೇನೇ ಎಷ್ಟೇ ತಡೆಗಳು ಮಾಡಿದ್ರು ಇವ್ರನ್ನ ತಡೆಯೋ ತಾಕತ್ತು ಕರ್ನಾಟಕದಲ್ಲಿ ಯಾವನಿಗೂ ಇಲ್ಲ. ಅಪ್ಪನಪ್ಪ ಕಿಚ್ಚ ಬಾಸ್ ಗೂಗಲ್ ಅಲ್ಲಿ ಚೆಕ್ ಮಾಡ್ರ. ಎಷ್ಟೋ ಜನ ಹೇಳ್ತವ್ರೆ ಅವ್ರ ಬಾಸು ಇವ್ರ ಬಾಸು, ಕರ್ನಾಟಕ ಒಬ್ರೇ ಬಾಸು, ಅವರೇ ನಮ್ ಕಿಚ್ಚ ಬಾಸು. ಬರೋರೆಲ್ಲ ಬೇಗ ಬಂದ್ಬಿಡಿ, ಬಂದೆ ಅಂತ ಇಟ್ಕೋ, 100% ಮಾರ್ಕು, ಹೊಡೆದೇ ಹೊಡೆಯುತ್ತೆ. ಕರ್ನಾಟಕ ಇಂಡಸ್ಟ್ರಿ ಗೊತ್ತು, ಗೋಗಲ್ ಚೆಕ್ ಮಾಡಿ, ಬಾಸು ಏನಂತ ಗೊತ್ತಾಗುತ್ತೆ. ಜೈ ಕಿಚ್ಚ ಬಾಸ್. ನಾವು ಮೂವಿ ರಿವ್ಯೂಗೆ ಮಾತಾಡ್ಕೊಂಡ್ರೆ, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ, ಕಾರುಬಾರು ಯಾಕೆ ನಾವು ಒಂದೇ ಇಲ್ಲಿ ಅಂತ ಅಪ್ಪು ಅವರು ಕೊಟ್ಟಿರೋ ಹಾಗೆ ಸಿನಿಮಾ ಎಲ್ಲ ಫ್ಯಾನ್ಸ್ ನೋಡಿ. ಸಿನಿಮಾ ಅಂತೂ ತುಂಬ ಸೂಪರ್ ಆಗಿದೆ. ಆ್ಯಕ್ಚುಲಿ ಮ್ಯಾಕ್ಸ್ ಏನಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾರೆ, ಅದೇ ರೀತಿ ಈ ಮೂವಿನೂ ರೇಸ್ ಸ್ಕ್ರೀನ್ ಪ್ಲೇ ಯಾವುದು ಬೋರ್ ಹೊಸಲ್ಲ. ಸಿನಿಮಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತ ಅಲ್ಟಿಮೇಟ್ ಇದೆ. ಆ್ಯಂಡ್ ವಿಜಯ್ ಕಾರ್ತಿಕೇಯ ಎಲ್ಲಾಗೆ ಅವ್ರಿಗೆ ಅವ್ರ ಫ್ಯಾನ್ಸ್ ದೇವಸ್ಥಾನ ಕಳಿಸ್ಬಿಡ್ತಾರೆ ಯಾವುದೋ ಒಂದು ದಿನ. ಯಾಕಂದರೆ ಅವ್ರು ಆ ಥರ ಒಂದು 2 ಬ್ಲಾಕ್ ಬಸ್ಟರ್ ಮುಗಿಸ್ಕೊಡಿದ್ರು ಫ್ಯಾನ್ಸ್ಗೆ. మూవీ అంతా సూపర్ ఆಗಿದೆ. ಎಲ್ಲ థియేటర్లో ನೋಡಿ థియేటర్కల్ ఎక్స్పీరియన్స్ పోదు. మా వీడియోస్ కనుక మీకు నచ్చినట్టయితే మీ ఫ్రెండ్స్కి షేర్ చేయండి, లైక్ చేయండి, అలాగే ప్లీజ్ సబ్స్క్రైబ్ చేసుకోండి. థ్యాంక్ యూ.